ಕೈ ಬಿಡಲ್ಲ ಅವಳನ್ನು. ಎಲ್ಲ ಕಾಮವೆಂಬ ಪರದೆ ತರಿಸಿಕೊಂಡು ಸತ್ಯವೆಂಬ ಪುಟದಲ್ಲೇ ಧರ್ಮವೆನ್ನುವ ಬರೆ ಒತ್ತು ಬಾಳುವ ಒಂಟಿ ಹೆಣ್ಣುಗಳ ಮೇಲೆ ಬಲತ್ಕರಿಸಲು ಬಂದಿರುವುದಕ್ಕೆ ನಾಚಿಕೆ ಆಗಬೇಕು ನಿಮ್ಮಂತ ಕಾಮ ತುಂಬಿದ ಸೂಳೆ ಮಕ್ಕಳಿಗೆ. ತೆಂಗುದ ಕುಡುಕ ದ್ರೌಪದಿಯ ಮಾನ ಕಾಪಾಡಲು ಬಂದ ಶ್ರೀಕೃಷ್ಣನಂತೆ ಇವಳನ್ನು ಬಿಡಿಸುವುದಕ್ಕೆ ಬಂದಿರುವೆಯಲ್ಲ. ನೀನೇನು ಇವಳ ಒಡ ಹುಟ್ಟಿದ ಅಣ್ಣನೋ? ಇಲ್ಲ, ಇವಳ ಸೊಂಟ ಮುಟ್ಟಿ ಮುತ್ತಾಡುವ ಮೆಂಡನ. ಪರನಾರ್ಯರನ್ನು ಕಾಪಾಡುವುದಕ್ಕೆ ನೀನೇನು ಕರ್ಣಮೂರ್ತಿಯಲ್ಲ. ಸುಮ್ಮನೆ ನನ್ನ ಕೆಲಸಕ್ಕೆ ಅಡ್ಡಿ ಬಾರದೆ ಹೊರಟು ಹೋಗು ಇಲ್ಲಿಂದ. ಏನಂದೆ? ನಿನ್ನ ಪುಟದ ಮಾತುಗಳಿಗೆ ಬೆಲೆ ಕೊಟ್ಟು ಹೋಗಬೇಕಾ? ಇಲ್ಲ, ನೀನು ಮಾಡುವ ಇಂಥ ಕಚಡ ಕೆಲಸಕ್ಕೆ ಚಪ್ಪಾಳೆ ತಟ್ಟಿ ಹೋಗಬೇಕಾ? ಇಲ್ಲ, ನಿನ್ನ ಘನತೆ ಗೌರವದ ದರ್ಪಕ್ಕೆ ಮಣಿದು, ಇಲ್ಲ ಇಂಥ ಕೆಟ್ಟ ದೃಶ್ಯವನ್ನು ಕಂಡು ಕಾಣದಂತೆ ಕಣ್ಣಿಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಕಾಲು ಕೀಳಬೇಕಾ? ಈ ಹೆಣ್ಣಿನ ಶೀಲವೆಂದರೆ ಬೀದಿಯಲ್ಲಿ ತಿಂದು ಎಸೆಯುವ ಬಾಳೆ ಹಣ್ಣಿನ ಸೆಪ್ಪೆಯನ್ನು ತಿಳಿದೇನೋ ಮೂರ್ಖ. ಒಡ ಹುಟ್ಟಿದ ಅಕ್ಕ ತಂಗಿಯರಾಗಲಿ, ಬೇರೊಂದು ಮನೆಯ ಪರನಾರಿಯರಾಗಿರಲಿ, ಅವರನ್ನು ಕಂಡು ಕಾಪಾಡುವುದೇ ನನ್ನ ಪ್ರತಿ ಧರ್ಮ. ಎತ್ತಿದರೆ ಖಡ್ಗ, ಕಾಲೆತ್ತಿದರೆ ಸಿಂಹ, ಬಿಟ್ಟರೆ ಕೆರಳಿದರೆ ಸರ್ಪ. ನಾನು ಮನಸ್ಸಿಟ್ಟರೆ ನಿನ್ನ ಸುಖ ಜೀವನದ ಪುಟ ಮುಚ್ಚೆ ದುಃಖವೆಂಬ ಪುಟವನ್ನು ಬಿಚ್ಚಿ ಹರಡಬೇಕಾಗುತ್ತದೆ. ನಿನ್ನ ಬಾಳ ಜೀವನ ಚರಿತ್ರೆಯನ್ನು ನನ್ನ ಪುಟಗಳನ್ನು ಬದಲಾಯಿಸಿ ಜೀವನ ಚರಿತ್ರೆಯನ್ನಿಡುವುದಕ್ಕೆ ನೀನೇನು ಸೃಷ್ಟಿಕರ್ತ ಪರಬ್ರಹ್ಮನಾಗಿ ಬಂದಲ್ಲ. ಬಡತನದ ಬಾಳ ದಿಬ್ಬದ ಮೇಲೆ ನಿಂತು ತೊಳಲಾಡುವ ಒಂಟಿ ಹೆಣ್ಣುಗಳ ಬಾಳಿಗೆ ಕಾಮದ ಬಲೆ ಬೀಸಿ, ಕಾಮದ ಕಣ್ಣಿನಿಂದ ಕೆಟ್ಟ ಸುಂದರವಾದ ಹೆಣ್ಣಿನ ಶೀಲಕ್ಕೆ ಕಾಮದ ಬಲೆ ಬೀಸಿ ಬೇಟಾಡುವ ವ್ಯಾಘ್ರ ನೀನು. ಎಷ್ಟು ಸಲ ಬೊಗಳಿದರೂ ನಾಯಿ, ಒಂದು ಸಲ ಹಿಡಿದು ಕಚ್ಚಿದರೂ ನಾಯ. ಪದೇ ಪದೇ ಬೊಗಳುವ ಅಭ್ಯಾಸ ನನಗಿಲ್ಲ. ಕೊನೆಯದಾಗಿ ಹೇಳುವ ನನ್ನ ಮಾತಿನ ಅರ್ಥವನ್ನು ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೋ ಗೀತಾ. ಗರ್ಭಿಯಾಗಿ ಛಲಗೈದು ಬಾಳಬೇಕೆಂದುಕೊಂಡಿರುವ ನಿನ್ನ ಈ ನಾಟಕದ ಕೆಲವೊಂದೇ ಸನ್ನಿವೇಶದಲ್ಲಿ ನಿನ್ನ ಶೀಲದ ಅಂಕು ಅರಿದ ಧರಿಸಿ ಬಿಡುವೆ ನನ್ನ ಕಾಮವೆಂಬ ಕ್ರೋಧಾಗ್ನಿಯಿಂದ. ಗೀತಾ, ನೀನಾಗುವೆ ನಾಯಿ ಮಟ್ಟದ ಮಡಕೆಯಂತೆ ಶೀಲಗೆಟ್ಟ ಸೂಳ. ನೀತಿ ಕಂಡ ಸೂಳೆ ಎಂದು ಕೇಕೆ ಹಾಕಿನಗುತ್ತದೆ ಈ ನಿನ್ನ ಸಮಾಜ. ಹೀಗೆ ಮಾಡದ ಹೋದರೆ ರೌಡಿಗಳ ರಾಜ, ಕಾಮದ ಸೂರನೆನಿಸಿಕೊಂಡಿರುವ ನನ್ನ ಹೆಸರ ಕಾಮ ತುಂಬಿದ ಕಳನಾಯಕ ಆಕಿನೇ ಅಲ್ಲ. ಬೊಮ್ಮಾಲಿ ನಿನ್ನದಲ ಅಲ. ನೋಡಿದ್ದೀರಾ ಕಿರಣ, ಆ ಕಾಮುಕರ ದರ್ಬಳಿಕೆ ನಮ್ಮಂತ ಬಡ ಹೆಣ್ಣಿನ ಮೇಲೆ ಹೇಗೆಲ್ಲ ದೃಷ್ಟಿಯಿಂದ ನೋಡುತ್ತಾರೆ ಎಂದು. ಗೀತಾ, ಬೊಗಳುವ ನಾಯಿ ಕಚ್ಚಲಾರದು, ಕಟ್ಟಿದ ಲಿಂಗ ಬೆಟ್ಟವಾಗಲಾರದು. ನೋಡು ಗೀತಾ, ನಿನಗೆ ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ನನ್ನ ಧರ್ಮ ಪತ್ನಿಯಾಗಿ ಸ್ವೀಕರಿಸಿಕೊಂಡು ಸದಾ ಕಾಲ ನಿನ್ನ ಜೊತೆಗೆ ಬಾಳುತ್ತೇನೆ ಅಂತ ಹೇಳಿದ ಮೇಲೆ ನೀವೇಕೆ ಭಯ ಪಡುವೆ ಗೀತಾ? ಭಯ ಪಡುವಂತ ಮಾತನ್ನ ನೋಡಿ, ಸಮಯ ಸರಿಯಾಗಿ ನೀವು ಬರದೆ ಹೋಗಿದ್ರೆ ಇಂದು ನನ್ನ ಜೀವನ ನಾಯಿ ಮುಟ್ಟಿದ ಗೀತಾ. ಇಂದು ನಿನ್ನ ಶೀಲ ಹಾಳಾಗದೆ ಸದಾ ನಿನ್ನ ಆಸೆ ಅಂತ ಉಳಿಯುತ್ತಲ್ಲ, ಅಷ್ಟೇ ಸಾಕು. ನೋಡಿ,
ಎಷ್ಟು ಮಾತನಾಡಿದ್ರು ಏನ್ ಪ್ರಯೋಜನ ಇದೆ ಕಿರಣ್? ನೋಡಿ ಕಿರಣ್, ಬರದಾದ ನನ್ನ ಕೊರಳಲ್ಲಿ ಆದಷ್ಟು ಬೇಗ ಮಂಗಲದ ಹರಡನಾಗಿ ನನ್ನನ್ನು ಮದುವೆ ಮಾಡಿಕೊಳ್ಳಿ. ನನಗೂ ಅಷ್ಟೇ ಗೀತಾ, ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಲು ಸಾಧ್ಯವಿಲ್ಲ. ನೀನಿಲ್ಲದ ಬಾಳು ನೀರಿಲ್ಲದ ಮೀನಿನಂತೆ. ಆದರೆ ನನ್ನದೊಂದು ಮಾತು. ಹೇಳಿ ಕಿರಣ್, ಅವ್ರು ಯಾವ ಮಾತಂತ? ಏನೂ ಇಲ್ಲ ಗೀತಾ, ನಿನ್ನಾಗೆ ನನಗೊಬ್ಬ ತಂಗಿ ಇದ್ದಾಳೆ. ಅವಳ ಆಸೆಯಂತೆ ನಾವಿಬ್ಬರು ಒಂದಾಗಿ ನಡೆದುಕೊಂಡರೆ ಅದೇ ಅವಳಿಗೆ ನಾವು ನೀಡುವ ಪ್ರೀತಿಯ ಉಡುಗೊರೆ. ಆ ನಿಮ್ಮ ಪ್ರೀತಿಯ ಮಾತೆ ನನಗೆ ಅದು ನಂಟಿದ್ದ ಹಾಗೆ. ಅಂದ ಹಾಗೆ ಕಿರಣ್, ಇಷ್ಟು ದಿನ ನಿಮಗೆ ತಂಗಿ ಇದ್ದಾಳಂತ ಯಾಕೆ ನನ್ನ ಹತ್ರ ಹೇಳುವುದಿಲ್ಲ? ಏಕೆಂದರೆ ಪ್ರತಿಯೊಬ್ಬರ ಮುಂದೆ ನನಗೊಬ್ಬ ತಂಗಿ ಇದ್ದಾಳೆ ಎಂದು ಬಾಯಿ ತೆಗೆದು ಹೇಳಿದರೆ ಏನೂ ಪ್ರಯೋಜನವಿಲ್ಲ ಗೀತಾ. ಅದಕ್ಕಾಗಿ ಹಾಗೆ ಇದ್ದೆ. ಅಂದ ಹಾಗೆ ಮತ್ತೆ ಮುಂದೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ನಾಳೆ ನಿಮ್ಮ ಅಣ್ಣಂದಿರತ್ತ ಹೋಗಿ ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ತಿಳಿಸುತ್ತೇನೆ. ಹಾಗೆ ನಿಮ್ಮ ಅಣ್ಣಂದರ ಒಪ್ಪಿಗೆ ನೀಡಿ ಮದುವೆ ಮಾಡಲು ಸಿದ್ಧತೆ ಎಂದರೆ ಮುಂದಿನ ವಾರನೇ ನನ್ನ ತಂಗಿ ಊರಿಗೆ ಬರುತ್ತಾಳೆ. ಬಂದ ಮೇಲೆ ನಮ್ಮಿಬ್ಬರ ಮದುವೆ. ಆಯ್ತು ಕಿರಣ್, ನಿನ್ನ ಇಷ್ಟವೇ ನನ್ನ ಇಷ್ಟ. ಅಂದ ಹಾಗೆ ಅಣ್ಣಂದಿರು ನನಗೋಸ್ಕರ ಕಾಯ್ತಿರ್ತಾರೆ. ನಾನಿನ್ನು ಹೋಗಿ ಬರಲ್ಲ. ನಿಲ್ಲು ಗೀತಾ, ನಿನ್ನ ಜೀವನದ ಬಂಡಿಗೆ ಬಾಳ ಒಡೆಯನಾದ ನನಗೆ ಒಂದು ಸಿಹಿ ಮುತ್ತು ನೀಡಿ ಸಂತೋಷನ ಪಡಿಸದೆ ಹಾಗೆ ಹೊರಟಿರಲ್ಲ.